ಲಿಬಿಯಾಗ್ ಹೋಗಿದ್ದೆ ಒಂದ್ಸತಿ ಹ್ಮ್, ಪೇಷಂಟ್ ನ ಹ್ಮ್. ಕರ್ಕೊಂಡ್ ಬರಕ್ಕೆ. ವಾರ್ ಝೋನ್. ಪ್ರಾಪರ್ ವಾರ್ ಝೋನ್ ಅಲ್ಲಿ ಹ್ಮ್. ಅಲ್ಲಿ ಟ್ರಿಪೋಲಿಯಲ್ಲಿ ಬಾಂಬಿಂಗ್ ಆಗ್ತಾ ಇತ್ತು. ಹ್ಮ್. ಸ್ಮೋಕ್ ನೋಡ್ಬೋದು ನಾವು ಆತರ ಲೈಕ್ ಬಾಂಬ್ ಆಗಿರೋದು. ಹ್ಮ್, ಹ್ಮ್. ಅಲ್ಲಿ ಲ್ಯಾಂಡ್ ಆದಾಗ ನಾವು ಏರ್ಪೋರ್ಟ್ ಒಳಗಡೆ ಜನಗಳು ಮಲ್ಕೊಂಡಿದ್ರು. ಸೊ ಫಸ್ಟ್ ನಮ್ ಕಣ್ಣಿಗೆ ಮುಂದೆ ಬಂದಿದ್ದು ಏರ್ಪೋರ್ಟೇ ಅಲ್ಲ, ಇದು ಸೆಕ್ಯೂರಿಟಿನೇ ಇಲ್ಲ. ಅಲ್ಲಿ ಎಷ್ಟು ಏರ್ಕ್ರಾಫ್ಟ್ ಇತ್ತು ಅಷ್ಟುನು ಅಲ್ಲಿ ಧೂಳ್ ತುಂಬ್ಕೊಂಡು ಒಂಥರ ಕೆಟ್ಟೋಗ್ ನಿಂತಿದ್ವು. ಹ್ಮ್, ಹ್ಮ್. ಅಂದ್ರೆ ಅಲ್ಲಿ ಏರ್ಪೋರ್ಟ್ ಆಪರೇಟೇ ಆಗಿಲ್ಲ ಸುಮಾರು ತಿಂಗಳಿಂದ. ಹ್ಮ್, ಆ ಟೈಮಲ್ಲಿ ನೀವು ಯಾಕಂದ್ರೆ ಏರ್ಪೋರ್ಟ್ ಅಂದ್ರೆ ನಮ್ ಸೆಕ್ಯೂರಿಟಿ ಅಂತಾನೆ ನಮ್ ಮನ್ಸಿಗೆ ಬರೋದು. Secure place. ಸೆಕ್ಯೂರ್ ಪ್ಲೇಸ್ ಏರ್ಪೋರ್ಟ್. ಆ ಜಾಗದಲ್ಲಿ ಜನ ಮಲ್ಕೊಂಡಿದ್ದಾರೆ, ಪಬ್ಲಿಕ್ ಮಲ್ಕಿದ್ದಾರೆ. ಸೊ ಪೇಷಂಟ್ ಏರ್ಪೋರ್ಟಿಗೆ ಬರ್ತಾರೆ ಅಂತ ಹೇಳಿದ್ರು, ಕಾಯ್ತಾ ಇದ್ವಿ. ಪೇಷಂಟ್ ಫಸ್ಟ್ ಒಂದ್ ಕಾರ್ ಬಂತು. ಆ ಕಾರ್ ಏರ್ಕ್ರಾಫ್ಟ್ ಪಕ್ಕಕ್ಕೆ ಬಂತು. ಹ್ಮ್, ಸೊ ಯಾವ ಏರ್ಪೋರ್ಟ್ ಅಲ್ಲಿ ಕಾರ್ ಒಳಗ್ ಬರುತ್ತೆ? ಪ್ರೈವೇಟ್ ಏರ್ಪೋರ್ಟ್ ಅಲ್ಲಿ ಪ್ರೈವೇಟ್ ಜೆಟ್ ಯೂಸ್ ಮಾಡ್ಬೇಕಾದ್ರೆ ಏರ್ಪೋರ್ಟ್ ಕಾರು ಒಳಗ್ ಬರುತ್ತೆ, ಅದಕ್ಕೆ ಪರ್ಮಿಷನ್ ಇರುತ್ತೆ, ಅದು ತಗೊಂಡ್ಬೇಕು ಪರ್ಮಿಷನ್ ನಾವು. ಇದು ಯಾವ್ದು ಸಿವಿಲಿಯನ್ ಕಾರು ಸುಮ್ನೆ ಬರ್ತಾ ಇದೆ. ಬಂದು ನಮ್ದು ಪ್ಲೇನ್ ಒಂದು 100 ಮೀಟರ್ಸ್ ಅಂತ ನಿಲ್ಲಿಸ್ತು. ಅದ್ರೊಳಗಿಂದ ಇಲ್ಲಾಂದ್ರೆ ಒಂದು 15 ಜನ ಆಚೆ ಬಂದ್ರು. ಸಣ್ಣ ಕಾರಿಂದ ಸಣ್ಣ ಕಾರ್ ಅದು 15 ಜನ. ಮತ್ತೆ ಎಲ್ಲಾ ತರ ಬಟ್ಟೆ ಹಾಕೊಂಡಿದ್ರು, ಅವ್ರೇನು ಪಾಶ್ ಆಗಿ ಬಟ್ಟೆ ಹಾಕೊಂಡಿರ್ಲ ಏನಿಲ್ಲ. ಒಬ್ಬ ಏನಪ್ಪಾ ಶುದ್ಧ ಜುಬ್ಬ ಹಾಕೊಂಡಿದಾನೆ, ಇನ್ನೊಬ್ಬ ಒಂದ್ ಶಾರ್ಟ್ಸ್ ಹಾಕೊಂಡಿದಾನೆ. ಸೊ ಅವ್ರೇನು ಸಿವಿಲಿಯನ್ಸ್ ಟೆರರಿಸ್ಟ್ ಏನು ಗೊತ್ತಾಗ್ಲಿಲ್ಲ ನಮಗೆ.